ಚಳ್ಳಕೆರೆ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನ ಆಟೋಮೊಬೈಲ್ ವಿಭಾಗದ ವಿದ್ಯಾರ್ಥಿಗಳ ಕೈಚಳಕದಿಂದ ಗುಜರಿ ವಸ್ತುಗಳಿಂದ ತಯಾರಾದ ಟ್ರ್ಯಾಕ್ಟರ್ ಎಲ್ಲರ ಗಮನ ಸೆಳೆದಿದೆ. ಇನ್ನು ಡೀಸೆಲ್ ಬೆಲೆ ಏರಿಕೆಯಿಂದ ಕಂಗೆಟ್ಟಿರುವ ರೈತರಿಗೆ ಈಗೊಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಂತಾಗಿದ್ದು, ವಿಜ್ಞಾನ ನಗರಿಯ ಯುವ ಇಂಜಿನಿಯರ್ಗಳು ಜಗತ್ತೇ ಬೆರಗಾಗುವಂತಹ ಸಾಧನೆ ಮಾಡಿದ್ದಾರೆ. ಇನ್ನು ಗುಜರಿ ವಸ್ತುಗಳನ್ನು ಬಳಸಿ ಕೇವಲ 1.5 ಲಕ್ಷದೊಳಗೆ ಹೈಬ್ರಿಡ್ ಟ್ರ್ಯಾಕ್ಟರ್ ಸಿದ್ಧಪಡಿಸಿದ್ದಾರೆ. ಇನ್ನು ಪೆಟ್ರೋಲ್ನಲ್ಲೂ ಓಡುತ್ತೆ, ಕರೆಂಟ್ನಲ್ಲೂ ಓಡುತ್ತೆ. ಅಷ್ಟಲ್ಲದೆ ಚಲಿಸುವಾಗಲೇ ಬ್ಯಾಟರಿ ಚಾರ್ಜ್ ಮಾಡಿಕೊಳ್ಳೋ ಪವರ್ ಬ್ಯಾಂಕ್ ಕೂಡ ಹೌದು. ಇನ್ನು ಕೋಟಿ ಸುರಿದು ವಿದೇಶಿ ಕಂಪನಿಗಳು ಮಾಡಲಾಗದ ಸಾಧನೆಯನ್ನು ನಮ್ಮ ಮಣ್ಣಿನ ಮಕ್ಕಳು ಮಾಡಿ ತೋರಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನ ಆಟೋಮೊಬೈಲ್ ವಿಭಾಗದ ವಿದ್ಯಾರ್ಥಿಗಳ ಕೈಚಳಕ ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿ ಹೊತ್ತಿದ್ದ ಚಳ್ಳಕೆರೆಯಲ್ಲೀಗ ತಂತ್ರಜ್ಞಾನದ ಹೊಸ ಕ್ರಾಂತಿ ಶುರುವಾಗಿದೆ. ಇನ್ನು ಶಾಸಕ ಟಿ. ರಘುಮೂರ್ತಿ ಅವರ ಆಶಯದಂತೆ ಸ್ಥಾಪನೆಯಾದ ಈ ಕಾಲೇಜು ಈಗ ಇಡೀ ರಾಜ್ಯದ ಗಮನ ಸೆಳೆಯುವಂತಾಗಿದೆ. ಇನ್ನು ರಾಜ್ಯದ 17 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳ ಪೈಕಿ ಚಳ್ಳಕೆರೆಯಲ್ಲಿ ಮಾತ್ರ ಆಟೋಮೊಬೈಲ್ ವಿಭಾಗವಿದೆ. ಇಲ್ಲಿನ 2ನೇ ಬ್ಯಾಚ್ನ ವಿದ್ಯಾರ್ಥಿಗಳು ಸತತ ಪರಿಶ್ರಮದಿಂದ ಈ ಒಂದು ತಯಾರಿಸಿರುವುದೇ ಈ ಒಂದು ಹೈಬ್ರಿಡ್ ಟ್ರ್ಯಾಕ್ಟರ್. ಕೇವಲ 1,30,000 ರೂಪಾಯಿ ವೆಚ್ಚದಲ್ಲಿ ತಯಾರಾಗಿರುವ ಈ ಯಂತ್ರ ಮಾರುಕಟ್ಟೆಯಲ್ಲಿರುವ ದುಬಾರಿ ಟ್ರ್ಯಾಕ್ಟರ್ಗಳಿಗೂ ಸೆಡ್ಡು ಹೊಡೆಯುವಂತಿದೆ. ಕಾರ್ ಓಡಿಸ್ತಾರಂತ ಇನ್ನೂ ಈಜಿ ಓಡಿಸ್ತಾರೆ. ಫುಲ್ ಸ್ಟೈರಿಂಗ್ ಇದಿರುತ್ತೆ. ಹೌದಾ? ಇಲ್ಲಿನ ಶಾಸಕರಾದಂಥ ಟಿ. ರಘುಮೂರ್ತಿ ಅವ್ರಿಗೆ ನಾವು ಈ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಈ ಪ್ರದೇಶದಲ್ಲಿ ಗ್ರಾಮೀಣ ಭಾಗದಲ್ಲಿ ನಮಗೆ ಇಂಜಿನಿಯರಿಂಗ್ ಕಾಲೇಜ್ ತಂದು ಕೊಟ್ಟಿದ್ದರಿಂದ ಈ ಥರದ್ದು ಆವಿಷ್ಕಾರ ಮಾಡಲಿಕ್ಕೆ ನಮ್ಮ ಹುಡುಗರಿಗೆ ಸ್ವಲ್ಪ ಹೆಲ್ಪ್ ಆಗಿದೆ ಅಂತ ಅಂದ್ಕೋತೀನಿ ಸರ್. ಇದು ಮೇಜರಾಗಿ ನಮಗೆ 2 ಪವರ್ ಸೋರ್ಸ್ ಇರೋದ್ರಿಂದ ನಮಗೆ ಈ ಸಣ್ಣ ಪುಟ್ಟ ರೈತರುಗಳಿಗೆ ತುಂಬ ಉಪಯೋಗ ಆಗುತ್ತೆ. ಮತ್ತು ಇದು ಈಗ ಏನು ಪರಿಸರ ಹಾಳಾಗ್ತಿರೋದ್ರಿಂದ ತಡೆಗಟ್ಟಲಿಕ್ಕೂ ಸಹ ಇದು ಸಹಾಯ. ಹೌದು ಸರ್, ಈಗ ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿರೋದ್ರಿಂದ ಇದು ಕಂಪ್ಲೀಟ್ಲಿ ಝೀರೋ ಎಮಿಷನ್ನು. ಯಾವಾಗ ನಾವು ಎಲೆಕ್ಟ್ರಿಕಲಲ್ಲಿ ಓಡಿಸ್ತೀವಿ ಆ ಟೈಮಲ್ಲಿ ನಮ್ಗೆ ಏನಾಗುತ್ತೆ, ಕಂಪ್ಲೀಟ್ಲಿ ಝೀರೋ ಎಮಿಷನ್ ಆಗಿರುತ್ತೆ. ಪೆಟ್ರೋಲ್ ಯೂಸ್ ಮಾಡಬೇಕಾದ್ರೆ ಮಾತ್ರ ಸಮ್ ಅಮೌಂಟ್ ಆಫ್ ಇದು ನಮಗೆ ಎಮಿಷನ್ ಮಾತ್ರ ಬರುತ್ತೆ ಸರ್. ಈಗ ನಾವು ಎಲ್ಲ ಯೂಸ್ ಮಾಡಿರೋದೆಲ್ಲ ಸ್ಕ್ರಾಪ್ ಯಾರ್ಡಿಂದ ತಂದಿರೋದ್ರಾಗಿರೋದ್ರಿಂದ 1,30,000 ಆಗಿದೆ ಸರ್. ಇದರಲ್ಲಿ ಪ್ರಿನ್ಸಿಪಲ್ ಸರ್ರು ಸ್ವಲ್ಪ ಅಮೌಂಟು ಕೊಟ್ಟಿದ್ದಾರೆ, ಆಮೇಲೆ HOD ಮೇಡಮ್ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದಾರೆ, ಇನ್ನು ಮಿಕ್ಕಿದ್ದೆಲ್ಲ ಹುಡುಗರು ಹಾಕಿ ಮಾಡಿದ್ದಾರೆ ಸರ್. 2.5 ಲಕ್ಷಕ್ಕೆ ಇದು ಪೂರ್ತಿ ರೆಡಿ ಆಗುತ್ತೆ ಸರ್, ಇನ್ಕ್ಲೂಡಿಂಗ್ ಎಲ್ಲ ಇದನ್ನು ಸಹ ಸೇರಿ. ಹೌದು ಸರ್, ತುಂಬ ಉಪಯುಕ್ತ ಆಗುತ್ತೆ ಇದು 100% ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಉಪಯೋಗ ಆಗ್ಬೋದು ಸರ್? ಇದು ಗೊಬ್ಬರ ಓಡಿಸ್ಲಿಕ್ಕೆ ಅಥವಾ ಈ ಸಣ್ಣ ಪುಟ್ಟ ಕಲ್ಟಿವೇಷನ್ ವರ್ಕ್ಗಳಿಗೆ, ಈ ಕುಂಟೆ ಹೊಡಿಲಿಕ್ಕೆ ಅಥವಾ ನೇಗಿಲು ಮಾಡಲಿಕ್ಕೆ, ಇದಕ್ಕೆಲ್ಲದಕ್ಕೂ ಉಪಯೋಗದಲ್ಲಿ ತುಂಬ ಈಗ ಅಡಿಕೆನ ನಾವು ಬೆಳೆಗಾರರು ಜಾಸ್ತಿ ಆಗಿದ್ದಾರೆ. ಅದರ ಲೈನ್ ಸ್ಪೇಸಿಂಗ್ ಬಂದು ಅರೌಂಡ್ 5 ಫೀಟು ಟು 6 ಫೀಟ್ ಇರುತ್ತೆ. ಸೊ ಅಂಥ ಕಡೆ ಏನಾಗುತ್ತೆ, ದೊಡ್ಡ ಟ್ರ್ಯಾಕ್ಟರ್ಗಳು ಮೂವ್ಮೆಂಟ್ ಆಗೋದಿಲ್ಲ. ಸೊ ಅಂಥದ್ದು ಜಾಗದಲ್ಲಿ ಇದನ್ನು ಈಸಿಯಾಗಿ ತೊಗೊಂಡೋಗ್ಬೋದು. ಒಂದು ಗೊಬ್ಬರ ಹಾಕ್ಲಿಕ್ಕಾಗ್ಬೋದು, ಅಥವಾ ಕಳೆ ತೆಗಿಲಿಕ್ಕಾಗ್ಬೋದು, ಅಥವಾ ಸ್ಪ್ರೇಯರ್ಗೆ ಯೂಸ್ ಮಾಡ್ಕೋಬೋದು. ಇನ್ ಕೇಸ್ ಮನೆಯಲ್ಲಿ ಏನಾದರೂ ಕರೆಂಟ್ ಹೋಗಿದೆ ಅಂಥ ಟೈಮಲ್ಲಿ ನಾವೇನು ಮಾಡ್ಬೋದು, ಇದನ್ನು UPS ಆಗಿಯೂ ಸಹ ಯೂಸ್ ಮಾಡ್ಬೋದು.